ಸರ್, ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಮತ್ತು CD ಪೆಂಡ್ರೈವ್ದೇ ಒಂದು ಸದ್ದಾಗ್ತಿದೆ. ರಾಜಕಾರಣಿಗಳು ಏನು ಮೆಸೇಜ್ ಕೊಡ್ತಿದ್ದಾರೆ ಯುವಕರಿಗೆ ಅನ್ನುವಂಥದ್ದು, ರಾಜಕಾರಣದಲ್ಲಿ ಏನು ಈ ಥರ ಅಂತ ಹೇಳಿ? ನಾನು ಇದನ್ನು ನೋಡ್ತಾ ಇದ್ದೀನಿ. ಕೆಲವು ದಿನದಲ್ಲಿ ಇದು ಭಾಳ ಸ್ಫೋಟಕವಾಗಿ ಮೀಡಿಯಾದಲ್ಲಿ ಬರ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರ. ಹನಿ ಟ್ರ್ಯಾಪ್ ಅನ್ನೋದು ನಾವು ವ್ಯಾಖ್ಯಾನಿಸಿದ್ರೆ ಅದು ಒಂದು ಬೇರೆ ಬೇರೆ ಥರ ಒಂದು ಸೆಕ್ಶುವ್ಯಾಲಿಟಿಯಿಂದ ಆಗಿರ್ಬೋದು, ರೊಮ್ಯಾಂಟಿಕ್ ಅಫೇರ್ಸಿಂದ ಆಗಿರ್ಬೋದು, ಒಂದು ಪವರ್ಫುಲ್ ವ್ಯಕ್ತಿಗಳನ್ನು ಬಲೆಗೆ ಬೀಳಿಸ್ಕೊಳ್ಳೋದು ಒಂದು, ಅದು ಬೈ ಡೆಫಿನಿಷನ್. ನಾವು ಇತಿಹಾಸದಲ್ಲಿ ನೋಡಿದ್ರೆ ಈ ಕೋಲ್ಡ್ ವಾರ್ನಲ್ಲಿ KGB ಮತ್ತು ಒಂದು ಎಸ್ಪಿಯನಾಜ್ ಸ್ಪೈ ಏಜೆನ್ಸೀಸ್ ಇದನ್ನೆಲ್ಲ ಬಳಸೋರು. ಬಟ್ ಇವಾಗ ಇವರು ರಾಜಣ್ಣವರು ಹೇಳಿದ್ದಾರೆ ನನಗೆ ಮತ್ತು 48 ಜನ ಇದು ಈ ಥರ ಹನಿ ಟ್ರ್ಯಾಪ್ ಆಗಿದೆ. ನಮಗೆ ಪ್ರಶ್ನೆ ಬರುತ್ತೆ, ನೀವು ಯಾಕೆ ಇನ್ನೂ ಕೇಸ್ ಅದರ ಬಗ್ಗೆ ಫೈಲ್ ಮಾಡಿಲ್ಲ? ಮತ್ತು ಇದು 48 ಅಂತ ಬಂದಿರೋದು ನೀವು ಯಾವ ಆಧಾರದ ಮೇಲೆ ಇದು ನಿಜವಾಗ್ಲೂ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಬಿಕಾಸ್ ನಮಗೆ ಆಮೇಲೆ ಕೆಲವರು ಹೇಳಿದರೆ, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನನಗೂ ಗೊತ್ತು ಇಬ್ಬರು ಹನಿ ಟ್ರ್ಯಾಪ್ ಕೇಸ್ಗಳು ನಡೆದಿದೆ, ಅಥವಾ ಒಬ್ಬರು 2 ಸಲ ಅಂತಲೂ ಹೇಳಿದ್ದಾರೆ. ಇದು ಯಾವ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ ಅನ್ನೋ ನನ್ನ ಕುತೂಹಲ. ಆಮೇಲೆ ಯಾರಾದರೂ ಇದರ ಹಿಂದೆ ಭಾಳ ದೊಡ್ಡ ಪ್ರಭಾವಿಗಳು ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದಾರೆ ಅಂದರೆ ಅದರ ಮೇಲೆ ಕಡಿವಾಣ ಹಾಕಲೇಬೇಕು, ಅದರಲ್ಲಿ 2 ಮಾತಿಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್, ದಿಸ್ ಈಸ್ ಕ್ವಶ್ಚನಬಲ್ ಆ್ಯಕ್ಷನ್ಸ್ ಅಂತ ಹೇಳ್ಬೋದು. ಬಟ್ ಎಷ್ಟೋ ಸರಿ ನನಗೇನು ಕಾಣಿಸುತ್ತೆ ಅಂದರೆ, ಈ ಹನಿ ಟ್ರ್ಯಾಪ್ ಅಂದಾಗ ಪ್ರಭಾವಿ ಗಂಡಸರು, ಎಷ್ಟೋ ಸರಿ ಈ ಪ್ರಭಾವಿ ಗಂಡಸರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ನಡೆಯುತ್ತೆ, ನಮಗೆ ಗೊತ್ತಿದೆ. ಬಟ್ ಪ್ರಭಾವಿ ಗಂಡಸರು ಅವರನ್ನು ಬಲಿಪಶು ಅಂತ ಹೇಳ್ಕೊಳ್ಳೋಕ್ಕೆ, ಮತ್ತು ಮಹಿಳೆಯರು ನಮ್ಮ ಮೇಲೆ ಎಲ್ಲೋ ಒಂದು ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡೋಕ್ಕೆ ಈ ಒಂದು ಹನಿ ಟ್ರ್ಯಾಪ್ ಒಂದು ಕಾನ್ಸೆಪ್ಟನ್ನು ಒಂದು ಬಲಿಪಶುತನಕ್ಕೆ ಬಳಸ್ಕೊತಾರೆ. ನಾವೇನು ಇವಾಗ ಯಾರು ಮಾಡ್ತಾ ಇದ್ದಾರೆ, ಯಾರು ನಡೀತಾ ಇದ್ದಾರೆ, ಅದು ಬಹಿರಂಗವಾಗಿ ಆಗಬೇಕು ಅಂತ ಒಂದು ಕಂಪ್ಲೇಂಟ್ ಆಗಲಿ. ಬಟ್ ಎಷ್ಟೋ ಸಲ ಏನು ಮಾತಾಡ್ತಾರೆ ನಾವು ಕೇಳಿದ್ದೀವಿ ಅಂದರೆ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಗರ್ಜಿಸೋರು ರಾಜಕಾರಣಿಗಳಿಂದನೇ ಈ ಹನಿ ಟ್ರ್ಯಾಪ್ ಆಗೋದು. ನೀವು ಅಷ್ಟೊಂದು ಜೋರವಾಗಿ ಗರ್ಜಿಸ್ತಾ ಇದ್ದೀರಾ ಈ ರಾಜಕಾರಣಿಗಳು ಅಂದರೆ, ನೀವು ಗರ್ಜನೆಯಿಂದ ಯಾರ್ಯಾರು ಮಾಡ್ತಾ ಇದ್ದೀರಿ ಕೇಸ್ ಫೈಲ್ ಮಾಡಿಬಿಟ್ಟು ನೀವು ಕಂಪ್ಲೇಂಟ್ ಮಾಡಿ. ನಮಗೆ ಬರೀ ಬಾಯಿ ಮಾತಿಂದ 48, 480, 4800 ಈ ಥರ ಸುಮ್ಮನೆ ಏರಿಸೋದಕ್ಕಿಂತ ನಮಗೆ ಈ ಸಿಚುವೇಶನ್ ಇದ್ದರೆ ಅದನ್ನು ಸರಿಪಡಿಸೋ ರೀತಿಯಲ್ಲಿ ಕೇಸ್ ಆಗಿಬಿಟ್ಟು ಕಂಪ್ಲೇಂಟ್ ಆಗಿ ಪೊಲೀಸು ಅದು ಯಾವ್ಯಾವ ಥರ ಕ್ರಮ ತೊಗೋಬೇಕು ತೊಗೊಳ್ಳಿ. ಈ ಥರದ್ದು ಇದು ಏನು ನನಗೆ ಕಾಣಿಸ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಬೇರೆ ಬೇರೆಯವ್ರ ಮೇಲೆ ಪೊಲಿಟಿಕಲ್ ಅಡ್ವಾಂಟೇಜ್ ತೊಗೊಳಕ್ಕೆ, ಯಾಕಂದರೆ ಒಂದು ರಾಜಕಾರಣಿ ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಆರೋಪ ಹೊರಿಸೋದಾಗಿರ್ಬೋದು, ಅಥವಾ ಒಂದೊಂದು ಪಕ್ಷದ ಒಳಗಿರೋ ಫ್ಯಾಕ್ಷನ್ಸ್ಗಳು, ಇಲ್ಲ ನನಗೆ ಈ ಫ್ಯಾಕ್ಷನ್ ವಿರುದ್ಧ ನಾನಿದ್ದೀನಿ, ನನಗೆ ಇದು ಬೆಳಿಬೇಕು ಅಂತ ಅದು ಒಳಗಡೆ, ಅದಕ್ಕೋಸ್ಕರ ಇದು ಬಳಕೆ ಆಗ್ತಾಯಿದೆ ಹೊರತು ನಿಜವಾದ ಸಮಸ್ಯೆನ ಬಗೆಹರಿಸಲಾಗ್ತಾ ಇಲ್ಲ. ನನಗೆ ಇದು ಒಂದು ಪುರುಷ ಪ್ರಧಾನದ ಮನಸ್ಥಿತಿ ಆಗಬಾರದು ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಸರ್, ಈಗ ರಾಜ್ಯದ ಏಳಿಗೆ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಗರ್ಜಿಸಬೇಕು, ಈ ರೀತಿಯಾದಂತಹ ಒಂದು ಸಮಯ ವ್ಯರ್ಥ. ಈಗ ಸದನದಲ್ಲೂ ಕೂಡ ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಯಿತು. ಸುಮಾರು 18 ಜನ ಶಾಸಕರನ್ನು ಕೂಡ ಮನತನ್ನು ಕೂಡ ಮಾಡಿದ್ರು ಸದನದಿಂದ. ಏನಿದು ರಾಜಕಾರಣಿಗಳು ಏನು ಸಂದೇಶ ಕೊಡ್ತಿದ್ದಾರೆ ಯುವ ರಾಜಕಾರಣಿಗಳಿಗೆ ಅನ್ನುವಂಥದ್ದು? ನಮಗೆ ಪಾಲಿಟಿಕ್ಸ್ನಲ್ಲಿ ನಮಗೆ ಎಷ್ಟೇ ಒಂದು ಸಮಾಜಮುಖಿಯಾಗಿ ವಿಚಾರ ಮಾಡೋದಕ್ಕಿಂತ ಪರ್ಸ್ನಲ್ ಲೈಫ್ಸ್ಗಳ ಬಗ್ಗೆ ಒಂದು ರೀತಿ ಒಬ್ರಿಗೊಬ್ರದ್ದು ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು, ಮತ್ತು ಅದು ಮೀಡಿಯಾದಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು, ಜನರಿಗೂ ಅದು ಒಂದು ರೀತಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಾವು ಆ್ಯಸ್ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್ ಇನ್ ಇನ್ಫ್ಲೂಯೆನ್ಸು, ಯಾರು ಒಂದು ರೀತಿ ಒಳ್ಳೆ ಸಂದೇಶ ಸಾರಬೇಕು, ಯಾರು ಒಂದು ರೀತಿ ಜನರಿಗೆ ಜೀವನದ ಏಳಿಗೆ ಕೆಲಸ ಮಾಡಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಜನಪರವಾದ ಯೋಜನೆ ಮುಖಾಂತರ ಫೋಕಸ್ ಮಾಡೋದು ಭಾಳ ಮುಖ್ಯ. ಸೊ ಆ ರೀತಿ ಆಗೋದು ಭಾಳ ಮುಖ್ಯ. ಇದು ಒಂದು ರೀತಿ ಇಟ್ಸ್ ನಾಟ್ ದ ರೈಟ್ ಪ್ರಯಾರಿಟೀಸ್ ಅಂತ ಹೇಳ್ತೀನಿ. ಬಟ್ ನನಗೆ ಹೇಳೋ ಪ್ರಕಾರ ಈ ಏನಾದರೂ ಒಂದು ಹನಿ ಟ್ರ್ಯಾಪ್ ಅನ್ನೋದು ಒಂದು ಏನಾದರೂ ನಡೆದರೆ ಇದು ಒಂದು ಅತ್ಯಾಚಾರ ಅಲ್ಲ. ಇದು ಯಾರೋ ಬಂದು ಬಲವಂತ ಮಾಡಿ ನಿಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡೋದಲ್ಲ. ಯಾರಾದರೂ ಇದನ್ನು ಒಪ್ಕೊಂಡು ಸಂಬಂಧ ಮಾಡಿದ್ದಾರೆ ಅಂದರೆ ಅವರಲ್ಲೂ ಎಲ್ಲೋ ಒಂದು ಕಡೆ ಈ ನೈತಿಕತೆಯ ಪ್ರಶ್ನೆಗಳು ಬರುತ್ತೆ. ಇದು ಯಾಕೆ ಸಂಸಾರ ಎಲ್ಲ ಇದ್ದು ಕೂಡ ನೀವು ಈ ರೀತಿ ಮಾಡ್ತಿದ್ದೀರಾ, ನೀವು ಒಳ್ಳೆಯ ಸಂದೇಶ ಖಾಸಗಿ ಜೀವನದಲ್ಲೂ ಒಳ್ಳೆಯ ಸಂದೇಶ ಸಾರ್ತಾ ಇದ್ದೀರಾ ಅಂತ ಪ್ರಶ್ನೆಗಳು ಬರ್ತವೆ. ಸೊ ನಮಗೆ ಈ ಪ್ರಶ್ನೆಗಳು, ಎಥಿಕ್ಸ್ ಇನ್ ಪಾಲಿಟಿಕ್ಸ್ ಭಾಳ ಮುಖ್ಯ. ಎಥಿಕ್ಸ್ ಅನ್ನೋದು ಕರಪ್ಷನ್ ವಿಚಾರದಲ್ಲಿ ಎಥಿಕ್ಸ್ ಆಗಿರ್ಬೋದು, ಈ ಒಂದು ನೈತಿಕ ಸಂಬಂಧಗಳು ಮೀರಿ ಕ್ವೆಶ್ಚನಬಲ್ ಪ್ರಶ್ನಾರ್ಹ ಸಂಬಂಧಗಳಾಗಿರ್ಬೋದು, ಇದೆಲ್ಲ ನಮಗೆ ಪ್ರಶ್ನೆ ಬರಬೇಕು. ಅದೆಲ್ಲ ಜೀವನದಲ್ಲಿ ಒಂದು ಸಮಾಜದ ವಿಕಾಸದ ಜೊತೆ ವೈಯಕ್ತಿಕ ವಿಕಾಸದ ಒಂದು ಪ್ರಕ್ರಿಯೆಯಲ್ಲಿರಬೇಕು. ಬಟ್ ನನಗೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕವರೇಜ್ ಸಿಗ್ತಾ ಇದೆ, ಜಾಸ್ತಿ ಅಟೆನ್ಷನ್ ಸಿಗ್ತಾ ಇದೆ, ಅದು ಅಗತ್ಯಕ್ಕಿಂತ ಜಾಸ್ತಿ ಮುಖ್ಯ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೆ ಇಟ್ಸ್ ಮೋರ್ ಆಫ್ ಎಕ್ಸಾಜರೇಟೆಡ್ ಸೆನ್ಸೇಷನಲೈಸ್ ನ್ಯೂಸ್ ಆಗ್ತಾಯಿದೆ ಹೊರತು ನಮಗೆ ನಿಜವಾದ ಪ್ರಯಾರಿಟೀಸ್ ನಮ್ಮ ಸರ್ಕಾರಿ ಶಾಲೆಗಳಾಗಿರ್ಬೋದು, ನಮ್ಗೆ ಅನೇಕ ರೀತಿಯಲ್ಲಿ ವಿಚಾರಗಳು ಸಮಸ್ಯೆಗಳಿದೆ, ಅದನ್ನು ನಾವು ಸರಿಪಡಿಸ್ಬೇಕು. ಈ ರಾಜಕಾರಣಿಗಳು ಖಾಸಗಿ ಬದುಕಿಗಿಂತ ವಿ ಹ್ಯಾವ್ ಮೋರ್ ನೆಸೆಸರಿ ಥಿಂಗ್ಸ್ ಅಬೌಟ್ ಪೀಪಲ್ಸ್ ಲೈಫ್ಸ್ ಅನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.